ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುದರ್ಶನ್ ಮಾತಾಡ್ತಾ ಇದ್ದೀನಿ. ಸೀಸನ್ 11 ಬಿಗ್ ಬಾಸ್ ಶುರುವಾಗ್ತಾ ಇದೆ. ಈ ಬಿಗ್ ಬಾಸಿನ ಕಂಟೆಸ್ಟೆಂಟ್ ಯಾರ್ಯಾರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ 2 ಕಂಟೆಸ್ಟ್ಗಳನ್ನ ಚೆನ್ನಾಗಿ ರಿವೀಲ್ ಮಾಡಿದ್ದಾರೆ ಸುದೀಪ್ ಅವರು. ತಾವೆಲ್ಲರೂ ಕೂಡ ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡಬೇಕು ಅಂತ ಬಂದಿದ್ದೀವಿ. ಮೊದಲನೇ ಕಂಟೆಸ್ಟೆಂಟ್ ಆಗಿ ಗೌತಮಿ ಜಾಧವ್ ಅವರು ಸತ್ಯ ಧಾರಾವಾಹಿ ಮಾಡಿದ್ರಲ್ಲ, ಆ ಧಾರಾವಾಹಿನಲ್ಲಿ ನಟನೆ ಮಾಡ್ತಾ ಇರುವಂತ ಲೇಡಿ ಎಂಟ್ರಿ ಆಗಿದ್ದಾರೆ. ನಿಜವಾಗ್ಲೂ ಕೂಡ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಎಲ್ಲ ಹೆಣ್ಮಕ್ಳು ಕೂಡ ಇಷ್ಟಪಟ್ಟಿರ್ತೀರ. ಎಲ್ಲರೂ ಕೂಡ ಗೊತ್ತಿರ್ಬೋದು, ಆಫ್ ಕಟ್ ಯಾರೆಲ್ಲ ಕಟಿಂಗ್ ಮಾಡಿಸ್ಕೊಂಡಿರ್ತಾರೆ ಲೇಡೀಸ್ ಅವರೆಲ್ಲ ಅವ್ರ ತರ ಆಗ್ಬೇಕು ಅಂತ ಮನಸ್ಥಿತಿ ಇದ್ರು. ನಿಜವಾಗ್ಲೂ ಅವರು ಕೂಡ ಸೂಪರ್. ಈ ರೀತಿ ಮೊದಲನೇ ಕಂಟೆಸ್ಟೆಂಟ್ ಅವರು. ಎರಡನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಲಾಯರ್ ಜಗದೀಶ್ ಅವರು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ನಿಜವಾದ ವಿಪರ್ಯಾಸ. ಆಕ್ಚುಲಿ ಲಾಯರ್ ಜಗದೀಶ್ ಅವರು ಒಳಗಡೆ ಎಂಟ್ರಿ ಕೊಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೆಸ್ ಇರಲಿಲ್ಲ. ನಿಜವಾಗ್ಲೂ ಒಳ್ಳೆ ರೀತಿ ಗೆಸ್ ಕೊಟ್ಟಿದ್ದಾರೆ. ಲಾಯರ್ ಜಗದೀಶ್ ಅವರು 2ನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಇತ್ತೀಚಿನ ಒಂದಿಷ್ಟು ವರ್ಷಗಳಲ್ಲಿ ಸಾಕಷ್ಟು ವಿವಾದಗಳು ಅವು ಇವು ಎಲ್ಲ ಬಂದು ಸಾಕಷ್ಟು ಯೂಟ್ಯೂಬ್ಗಳು ಮತ್ತೊಂದು ಟಿವಿಗಳು ಇವರೆಲ್ಲ ಮ್ಯಾಕ್ಸಿಮಮ್ ಬರ್ತಾ ಇದ್ದ ವ್ಯಕ್ತಿಗಳು ಅಂದ್ರೆ ಜಗದೀಶ್ ಅವರು ಕೂಡ ಒಬ್ರು ಆಗ್ತಾರೆ. ಈ ಸಾರಿ ಬಿಗ್ ಬಾಸ್ ನಲ್ಲಿ ಜಗದೀಶ್ ಅವರು ಒಳಗಡೆ ಎಂಟ್ರಿ ಕೊಡೋದ್ರಿಂದ ಡೇರ್ ಅಂಡ್ ಡೆವಿಲ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಹೆಂಗಿರುತ್ತೆ ಅಂತ ನಾವು ಕೂಡ ನೋಡೋಣ. ನಾವು ಕೂಡ ಕಾದಿದೀವಿ ಹೆಂಗ್ ಮಾಡ್ತಾರೆ ಅವರು. ಒಂದು ಯಾವ ರೀತಿ ಹೊರಗಡೆ ಡೇರ್ ಅಂಡ್ ಡೆವಿಲ್ ಆಗಿದ್ರು, ಒಳಗಡೆ ಹೆಂಗಿದ್ದಾರೆ ಅನ್ನೋದು ನಾವು ಚೆಕ್ ಮಾಡಿ ನೋಡ್ಲೇಬೇಕಾಗುತ್ತೆ. ಎಲ್ಲರೂ ಕೂಡ ಬಿಗ್ ಬಾಸ್ ನ ಮಿಸ್ ಮಾಡಬೇಡಿ. ಈಗ ಕಂಟೆಸ್ಟೆಂಟ್ ಇಬ್ರು ಒಳಗಡೆ ಹೋಗಿದ್ದಾರೆ. ಇನ್ನು ಯಾರ್ಯಾರು ಹೋಗ್ತಾರೆ ಅಂತ ನಾವು ಕೂಡ ಸಾಧ್ಯವಾದಷ್ಟು ರಿವೀಲ್ ಮಾಡೋಣ. ನಿಮಗೆ ಏನ್ ಅನ್ಸುತ್ತೋ ಎಲ್ಲರೂ ಕೂಡ ಮೆಸೇಜ್ ಮಾಡಿ, ಇದರಲ್ಲಿ ಕಮೆಂಟ್ಸ್ ಮಾಡಿ, ನೀವು ಕೂಡ ಶೇರ್ ಮಾಡ್ಬೋದು. ಸೊ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಗೊತ್ತಾಗುತ್ತೆ. ಕಂಟೆಸ್ಟೆಂಟ್ ನಿಮಗೆ ಯಾವ್ಯಾವ ರೀತಿ ಇಷ್ಟ ಅನ್ನೋದನ್ನು ಕೂಡ ನೀವು ಶೇರ್ ಮಾಡ್ಬೋದು. ಈ ರೀತಿ ಹೇಳ್ತಾ ನಮಸ್ಕಾರ.